ದಶಕಗಳ ಕಾಲ ಭಾರತವು ಭಯೋತ್ಪಾದನೆಯ ಬಗ್ಗೆ ಜಗತ್ತಿಗೆ ಎಚ್ಚರಿಕೆ ನೀಡಿತ್ತು. ಆದರೆ ಅಮೆರಿಕ 9/11ರಂದು ಭಯೋತ್ಪಾದನೆ ಅವರ ಸ್ವಂತ ಮನೆಗೆ ಅಪ್ಪಳಿಸುವವರೆಗೂ ಅದನ್ನು ಭಾರತದ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಎಂದು ನಿರ್ಲಕ್ಷಿಸಿತ್ತು. 1971ರಲ್ಲಿ ನೇರ ಯುದ್ಧದಲ್ಲಿ ಸೋತ ನಂತರ ಪಾಕಿಸ್ತಾನವು ಭಾರತದ ವಿರುದ್ಧ ನೇರವಾಗಿ ಹೋರಾಡುವ ಮೂಲಕ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡಿತು. ಆದ್ದರಿಂದ ಭಾರತವನ್ನು ಒಳಗಿನಿಂದ ಒಡೆಯಲು ಅದು ಭಯೋತ್ಪಾದನೆಯ ಮಾರ್ಗವನ್ನು ಆರಿಸಿಕೊಂಡಿತು. ಪ್ರತ್ಯೇಕತಾವಾದಿ ಭಯೋತ್ಪಾದನೆ ಪಂಜಾಬ್ನಲ್ಲಿ ಹರಡಿತು ಮತ್ತು 1995ರ ಆಗಸ್ಟ್ 31ರಂದು ಚಂಡೀಗಢದ ನಾಗರಿಕ ಸಚಿವಾಲಯದ ಹೊರಗೆ ನಡೆದ ಆತ್ಮಹತ್ಯಾ ಬಾಂಬ್ ದಾಳಿಯಲ್ಲಿ ಅಂದಿನ ಪಂಜಾಬ್ ಮುಖ್ಯಮಂತ್ರಿ ಬಿಯಾಂತ್ ಸಿಂಗ್ ಸೇರಿದಂತೆ 17 ಜನರು ಸಾವನ್ನಪ್ಪಿದರು. ಅದೇ ಸಮಯದಲ್ಲಿ ಕಾಶ್ಮೀರದಲ್ಲಿ ಜಿಹಾದಿ ಭಯೋತ್ಪಾದನೆಯಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು ಮತ್ತು ಕಾಶ್ಮೀರಿ ಪಂಡಿತರು ತಮ್ಮ ಮಾತೃಭೂಮಿಯನ್ನು ತೊರೆಯಬೇಕಾಯಿತು. ಈ ಸಮಯದಲ್ಲಿ ಭಾರತವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗುಪ್ತಚರ ಮಾಹಿತಿಯಿಂದ ಪ್ರಾರಂಭಿಸಿ ಸಾವಿನ ಸಂಖ್ಯೆಯನ್ನು ಎತ್ತಿ ತೋರಿಸುವ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕ ಪಾತ್ರವನ್ನು ಪದೇ ಪದೇ ಸಾಬೀತುಪಡಿಸಿತು. ಆದರೂ ಅಮೆರಿಕ ಈ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಲಿಲ್ಲ ಮತ್ತು ಅದನ್ನು ಭಾರತದ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಎಂದು ಹೇಳಿ ತಪ್ಪಿಸಿತು. ಕಾರಣ ಭೌಗೋಳಿಕ ರಾಜಕೀಯ. ಶೀತಲ ಸಮರದ ಸಮಯದಲ್ಲಿ ಸೋವಿಯತ್ ಒಕ್ಕೂಟವನ್ನು ಎದುರಿಸುವಲ್ಲಿ ಪಾಕಿಸ್ತಾನವು ಅಮೆರಿಕಕ್ಕೆ ಕಾರ್ಯತಂತ್ರದ ಮಿತ್ರರಾಷ್ಟ್ರವಾಗಿತ್ತು ಮತ್ತು ಮುಜಾಹಿದೀನ್ಗಳಿಗೆ ಶಸ್ತ್ರಾಸ್ತ್ರಗಳು ಮತ್ತು ಹಣವನ್ನು ಪೂರೈಸುವ ಮಾರ್ಗವಾಗಿ ಕಾರ್ಯನಿರ್ವಹಿಸಿತು. ಈ ಮುಜಾಹಿದೀನ್ಗಳು ನಂತರ ತಾಲಿಬಾನ್ ಮತ್ತು ಅಲ್ ಖೈದಾದಂತೆ ಭಯೋತ್ಪಾದಕ ಗುಂಪುಗಳಾಗಿ ಮಾರ್ಪಟ್ಟವು ಮತ್ತು ಪಾಕಿಸ್ತಾನದ ಬೆಂಬಲದೊಂದಿಗೆ ಭಾರತದ ಮೇಲೆ ದಾಳಿ ಮಾಡಿದವು. ಈ ಅವಧಿಯಲ್ಲಿ ಭಾರತ ಏಕಾಂಗಿಯಾಗಿ ಭಯೋತ್ಪಾದನೆಯ ವಿರುದ್ಧ ಹೋರಾಡಿತು ಮತ್ತು ಭದ್ರತೆಗಾಗಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ವಿಪರ್ಯಾಸವೆಂದರೆ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಯಿತು. ಮತ್ತೊಂದೆಡೆ ಭಯೋತ್ಪಾದನೆಯನ್ನು ಪೋಷಿಸಿದ ಪಾಕಿಸ್ತಾನವು ಅಂತಾರಾಷ್ಟ್ರೀಯ ಸಹಾನುಭೂತಿಯನ್ನು ಪಡೆಯುತ್ತಲೇ ಇತ್ತು. 1999ರ ಡಿಸೆಂಬರ್ 24ರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ IC-814 ಅನ್ನು ಅಪಹರಿಸಲಾಯಿತು. ಮೊದಲ ಬಾರಿಗೆ ಭಯೋತ್ಪಾದನೆಯ ನಿಜವಾದ ಮುಖವು ಟಿವಿಯ ಪರದೆಗಳಲ್ಲಿ ಬಹಿರಂಗವಾಯಿತು. ಇಡೀ ಜಗತ್ತು ಭಯೋತ್ಪಾದಕ ದುರಹಂಕಾರ ಮತ್ತು ಕ್ರೌರ್ಯವನ್ನು ಕಂಡಿತು. 2000ನೇ ಇಸವಿಯ ಫೆಬ್ರವರಿ 8ರಂದು ಭಾರತ ಮತ್ತು ಅಮೆರಿಕ ನಡುವೆ ಭಯೋತ್ಪಾದನಾ ನಿಗ್ರಹದ ಜಂಟಿ ಕಾರ್ಯಪಡೆ ರಚನೆಯಾಯಿತು. ಆದರೆ 2001ರ ಸೆಪ್ಟೆಂಬರ್ 11ರಂದು ಅಮೆರಿಕದ ಕಣ್ಣುಗಳು ನಿಜವಾಗಿ ತೆರೆಯಲ್ಪಟ್ಟವು. 9/11ರ ಭಯೋತ್ಪಾದಕ ದಾಳಿಯಲ್ಲಿ ಅಮೆರಿಕದಲ್ಲಿನ ವರ್ಲ್ಡ್ ಟ್ರೇಡ್ ಸೆಂಟರ್ ನಾಶವಾಗಿ ಸುಮಾರು 3,000 ಜನರು ಸಾವನ್ನಪ್ಪಿದರು. ಒಂದು ತಿಂಗಳೊಳಗೆ 2001ರ ಅಕ್ಟೋಬರ್ 1ರಂದು ಪಾಕಿಸ್ತಾನಿ ಭಯೋತ್ಪಾದಕರು ಕಾಶ್ಮೀರ ಶಾಸಕಾಂಗ ಸಭೆಯ ಮೇಲೂ ದಾಳಿ ಮಾಡಿದರು. ಅಲ್ಲಿ 38 ಜನರು ಸಾವನ್ನಪ್ಪಿದರು. ಸತ್ಯ ತಿಳಿದಿದ್ದರೂ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅಮೆರಿಕ ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಮುಂದುವರೆಸಿತು. ಈ ಸಂಬಂಧವು ಸ್ನೇಹವಲ್ಲ, ನೈತಿಕವೂ ಅಲ್ಲ. ಇದು ಕೇವಲ ಹಿತಾಸಕ್ತಿ ಮತ್ತು ಕಣ್ಗಾವಲು ರಾಜಕೀಯ. ಈ ಇತಿಹಾಸವು ಒಂದು ಸತ್ಯವನ್ನು ಸ್ಪಷ್ಟಪಡಿಸುತ್ತದೆ. ಅದೇನೆಂದರೆ ಭಾರತವು ಮೊದಲಿನಿಂದಲೂ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತಿತ್ತು ಎಂದು ಈ ಇತಿಹಾಸ ಹೇಳುತ್ತದೆ. ಆದರೆ ಜಗತ್ತು ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬಹಳ ತಡವಾಗಿತ್ತು ಮತ್ತು ಆ ವಿಳಂಬಕ್ಕೆ ಭಾರತವು ಲೆಕ್ಕವಿಲ್ಲದಷ್ಟು ಜೀವ ಮತ್ತು ರಕ್ತದ ರೂಪದಲ್ಲಿ ಬೆಲೆ ತೆರಬೇಕಾಯಿತು. ಅದಕ್ಕಾಗಿಯೇ ಇಂದು ಭಾರತವು ಬೇರೆ ಯಾರನ್ನೂ ಅವಲಂಬಿಸದಿರಲು ಮತ್ತು ತನ್ನದೇ ಆದ ನಿಯಮಗಳ ಮೇಲೆ ತನ್ನ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಕಲಿತಿದೆ.